చేస్తే ఉంది లేకపోతే లేదు పొద్దుకి ఇంకా కాసుకుంటాము ఏమి పాలిస్ట్ వాళ్ళు వస్తారు అనేసి కాసుకుంటాము అధికారులు రాలేదు పాలిస్ట్ వాళ్ళు ఏమే మేము కూల్ చేస్తే ఉంది లేకుంటే లేదు వచ్చేమో ఒక న్యాయం చేయాలి కదా సార్ ఇతవా ఎన్ని దినాలు ఇంకా మీ బాధ మీరు అధికారులు చెప్పండి ఇంకా బాధపడుతున్నాం సార్ ఇడ కానీ వచ్చి ఏమో ఇరుకుసో అంటారప్ప ఏమో కూలీనాలు చేసుకునేవాళ్ళు ఇతో బతకాలి అనుకొని మేము పారిస్ట్ వాళ్ళు మాకు ఏమో రాయి ఇది ఇస్తారు అనేసి మేము ఇతో పోరాడతాము పొద్దుకి ఇంకా అనుకుని నీళ్ళు లేకుండా కానీ వచ్చి న్యాయం చేయాలి కదా సార్ వాళ్ళు పారిస్ట్ వాళ్ళు వచ్చి మేడం తెలిసి వెళ్తా పోయినా ఏమో కూలీనాలు చేసేవాళ్ళు ఇడు ఉన్నారు అనేసి తెలుసుకోవాలి కదా వాళ్ళు కూడా మా ఇంట్లో ఆడిపిట్టే కదా ఆయన కూడాను తెలుసుకున్న ఆయన కూడాను పొద్దుకి ఇంకా కాసుకున్నాం కదా అందరూ వచ్చి మాట్లాడుకొని పోయినారు కదా కానీ ఆ మేడం వచ్చాక వెళ్తాం పరిస్థితి अस्सलाम वालेकुम खुर्शीदा मेरा नाम है अपना घर नहीं सदरला ये डेटिंग करको हमें आज पड़ गई 1 साल से आपको यहाँ बैठे ही है आना जाना पूरे लोग ही बड़े बड़े आदमी आको ही उनको भी रेस्पॉन्सिबिलिटी देती हूँ नमस्कारम सर हमारा गुड़पल्ली कितने बार है तभी इन्हों मैडम आईनी करके बोल रही है मैडम किस बात से हम ना हेल्प नहीं कर रही थी मालूम नहीं हमारे घर में 2-3 बच्चा ही घर में 2 बच्चे साथ धाबे हम 2 बच्चे सोरी हम ना घरा नहीं है गलिया में सोरी ऐसा हो रहा है तुम्हें आपको एक हेल्प करे तो हमें काम हुआ तभी जाती है तुम्हें नहीं आए तभी हमें काम हुआ तभी जाको ये जगह पर हमें गुड़चान डाल बैठती है घर बन लग खेच छती है तुम्हारे हाथ से क्या होता कर लिया हमें आको क्या होता कि कर लिया हमें कहाँ हुआ तभी आको हमें जीत लगाती है नमस्कार ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಸೋಲುವುದಿಲ್ಲ 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 ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಸೋತೆ ಇಲ್ಲ ಸೋತೆ ಇಲ್ಲ ಸೋತೆ ಇಲ್ಲ ಸೋತೆ ಇಲ್ಲ ಸೋಲುವುದಿಲ್ಲ 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 ಸೋತೆ ಇಲ್ಲ ನಮಸ್ಕಾರ ಸಂಘಟನೆಗಳು ಕೂಡಿದ ರಾಜ್ಯಾಧ್ಯಕ್ಷರು ಮತ್ತೆ ಇಲ್ಲಿ ನಮ್ಮ ಕುಮಾರ್ ಅವರು ಇಲ್ಲಿ ನಮ್ಮ ಸಮತಾ ಸೈನಿಕ ದಳ RPN ಅಧ್ಯಕ್ಷರು ಮತ್ತೆ ನಮ್ಮ ಹಿರಿಯ ಮುಖಂಡರಾದಂತ ಕೆಂಚಪ್ಪನವರು ಮತ್ತೆ ನಿಮ್ಮ ಹೋರಾಟದಲ್ಲಿ ಮುಂಚೂಣಿ ಇರ್ತಕ್ಕಂಥ ರಾಜೇಶ್ವರಿ ಅವರು ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ತಿಪ್ಪಣ್ಣ ಅವರು ಸೋಮಣ್ಣ ಲಕ್ಷ್ಮಣ್ಣ ಅವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ರವಿ ಅವರು ನರಸಿಂಹಮೂರ್ತಿ ಅವರು ಎಲ್ಲ ನಮ್ಮ ಹೋರಾಟದ ಎಲ್ಲಾ ಮುಖಂಡರು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಚಲವಾದಿ ನಾಗರಾಜ್ ಅವರು ಬನ್ನಿ ಎಲ್ಲಾ ಮುಖಂಡರು ಇಲ್ಲೆಲ್ಲ ಭಾಗವಹಿಸಿದಿರಿ ವಿಶೇಷ ಏನಂತಂದ್ರೆ ಪೇಪರ್ ಲಿಖಿತವಾಗಿದೆ ನಮ್ಮ ಹತ್ರ ಏನು ಸರ್ಕಾರನೇ ಕೊಟ್ಟಿದೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಸರ್ವೆ ನಂಬರ್ 15ರಲ್ಲಿ ಕಾಮಸ್ನಹಳ್ಳಿಯಲ್ಲಿ ಬೈರ್ಕೂರು ಹೋಬಳಿಯಲ್ಲಿ ಸರ್ವೆ ಮಾಡಿ ಅಂತೇಳಿ ತಹಸೀಲ್ದಾರ್ ಲಿಖಿತವಾಗಿ ಅರಣ್ಯಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಇವತ್ತು ಕೊಟ್ಟಿರೋ ಕಾರಣಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಿ ಸಂಘಟನೆಗಳವರು ಎಲ್ಲಾ ಸಂಘಟನೆಗಳವರು ನಾಯಕರು ಬಂದಿದ್ದೀರ ಆದ್ರೆ ಇಲ್ಲಿ ವಲಯ ಅರಣ್ಯಾಧಿಕಾರಿಗಳು ಶ್ರೀಮತಿ ಶಾಲಿನಿ ಅವರು ಬಡವರ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಅಮ್ಮನಿಗೆ ಬಡವರ ನೋವು ಅರ್ಥ ಆಗ್ತಾ ಇಲ್ಲ ಆ ಅಮ್ಮಗೆ ಅನ್ನ ಬೆಳೆದಕ್ಕಂತ ರೈತರು ನಮ್ಮ ರೈತರ ಬಗ್ಗೆ ಆಗ್ಲಿ ದಲಿತರ ಬಗ್ಗೆ ಆಗ್ಲಿ ಕಾರ್ಮಿಕರ ಬಗ್ಗೆ ಆ ಅಮ್ಮಗೆ ಎಲ್ಲೂ ಕೂಡ ಒಲವಿಲ್ಲ ಬಹುಶಃ ಈ ಮರಗಳರು ಕೂಡ ಎಮ್ಮ ಸಪೋರ್ಟ್ ಇದ್ದಾಳೆ ಹಿಂದೆ ನಾವು ಹೋರಾಟ ಅವ್ರ ಆಫೀಸ್ ಮುಂದ್ಗಡೆನೆ ಕುಮಾರು ನಾವು ಎಲ್ಲ ಸೇರಿ ದೊಡ್ಡ ಹೋರಾಟ ಮಾಡಿದಾಗ ಆ ಎಮ್ಮ ಒಪ್ಕೊಂಡ್ರ ಅವತ್ತು ಇಲ್ಲಿ ಮರಗಳರಿಗೆ ಸಹಾಯ ಮಾಡ್ತಾ ಯಾರೋ ಕಾಣದ ಕೈಗಳಿಗೆ ಜಮೀನ್ ಕೊಡ್ಲಿಕ್ಕೆ ಕುಮ್ಮಕ್ ಮಾಡ್ತಾ ಬಡವರು ಏನು 250 ಎಕರೆ ಜಮೀನಲ್ಲಿ ಇವತ್ತು ನಿವೇಶನ ಬೇಕು ಅಂತೇಳಿ ಈ ಹೋರಾಟ ಇವತ್ತು ನಡೀತಾ ಇದೆ 3-4 ತಿಂಗಳಿಂದ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಅವರು ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ ಆದ್ರೆ ಅವ್ರು ಅನ್ಕೊಂಡಿರ್ಬೋದು ಇದು ಜನರ ಮುಂದ್ಗಡೆ
ಅಧಿಕಾರಿಗಳು ಸರ್ಕಾರ ಬಗ್ಲೇಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ತೆರಿಗೆ ನಮ್ದು, ಓಟು ನಮ್ದು, ಆದ್ರೆ ಆಳ್ವಿಕೆ ಅವರದು. ನಾವ್ ಹೇಳ್ದಂಗ ಅವ್ರು ಕೇಳ್ಬೇಕು. ನಾವೇನು ಎಲ್ಲೂ ಯಾರು ಕೂಡ ಸಂಘಟನೆಯವರು ನಾವು ಕಾನೂನು ಬಾಹಿರ ಕೆಲಸ ಮಾಡ್ತಾ ಇಲ್ಲ. ನಿಮ್ ಪ್ರಕಾರನೇ ನಾವು ನಿವೇಶನ ಕೇಳಿದೀವಿ. 1999ರಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಸುಗ್ರೀವಾಜ್ಞೆ ಆಗಿದೆ, ಕಂದಾಯ ಇಲಾಖೆಯಲ್ಲೂ ಸುಗ್ರೀವಾಜ್ಞೆ ಆಗಿದೆ. ಆ ಸುಗ್ರೀವಾಜ್ಞೆ ಏನಿದೆ ಅಂತಂದ್ರೆ ಫಾರಂ 53 ಹಾಕಿದ್ರೆ ಅಥವಾ ಫಾರಂ 50 ಹಾಕಿದ್ರೆ ಒಗರುಕುಂ ಸಾಗುವಳಿ ಮಾಡ್ತಾ ಇದ್ರೆ ಅವ್ರಿಗೆ ಕಡ್ಡಾಯವಾಗಿ ಜಮೀನ್ ಕೊಡ್ಬೇಕು ಅಂತಿದೆ. ಇಂಡಿಕಾ 1ರಲ್ಲಿ. ಇಂಡಿಕಾ 2ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಿವೇಶನ ಇಲ್ಲ ಅಂತೇಳಿ ಅರ್ಜಿ ಕೊಟ್ರೆ, ಯಾವುದೇ ಬಡವರು ಅರ್ಜಿ ಕೊಟ್ರೆ ಅವ್ರಿಗೆ ತುರ್ತಾಗಿ 90 ದಿವಸದೊಳಗೆ ನಿವೇಶನ ಕೊಡ್ಬೇಕಂತ ಆದೇಶ ಇದೆ. ಆದೇಶ ನಾವು ತೋರಿಸ್ತೀವಿ. ಸರ್ಕಾರದ ಹತ್ರ, ಸರ್ಕಾರದವ್ರ ಹತ್ರ ಇದೆ, ತಹಶೀಲ್ದಾರ್ ಹತ್ರ ಇದೆ, DC ಹತ್ರ ಇದೆ, ಎಲ್ಲಾ ಅಧಿಕಾರಿಗಳ ಹತ್ರ ಇದೆ. ಈ ಸರ್ಕಾರದ ಕಾನೂನುಗಳು ನಮ್ಗೆ ಗೊತ್ತಿಲ್ಲ ಅಂತೇಳಿ ಇವ್ರು ಆಟ ಆಡ್ತಾ ಇದ್ದಾರೆ. ಇದು ನಿಲ್ಲೋದಿಲ್ಲ. ಯಾಕೆಂತಂದ್ರೆ ಈ ಹೋರಾಟ ಎಲ್ಲಿವರೆಗೂ ನಿಲ್ಲೋದಿಲ್ಲ ಅಂತಂದ್ರೆ ಇಲ್ಲಿ ನಿವೇಶನ ಆಗಿ ಮನೆಗಳಾಗ ತನಕ ನಿಲ್ಲೋದೇ ಇಲ್ಲ. ಇಲ್ಲಿ ಭಾರಿ ಹೋರಾಟ ಮಾಡ್ತಕ್ಕಂತ ಕುಮಾರ್ ಅವರು ಭಾರಿ ನಮ್ಮ ಮುಳಬಾಗ್ಲಲ್ಲಿ ಭಾರಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ನಿವೇಶನಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದಾರೆ. ಯಂಗಸ್ವಾಮಿ ಅವರು ಕೂಡ ನನ್ಗೆ ಹೇಳಿದ್ರು ಇಲ್ಲಿ ಭಾರಿ ವ್ಯವಸ್ಥಿತವಾಗಿ ಹೋರಾಟ ಆಗ್ಬೇಕು, ಈ ಹೋರಾಟದಿಂದ ಜನಗಳಿಗೆಲ್ಲ ನಿವೇಶನ ಸಿಗ್ಬೇಕು ಅಂತ ನಾವ್ ಇವತ್ತು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಇವತ್ತು ಬರ್ಬೇಕಾಗಿತ್ತು, ನಾವೆಲ್ಲ ಕಾದಿದ್ದೀವಿ. ಅವ್ರು ಬರ್ದೇ ಇರೋದ್ರಿಂದ ನಾವು ದಲಿತ ಸಂಘಟನೆಗಳ ಒಕ್ಕೂಟದಿಂದ ಖಂಡನೆ ಮಾಡ್ತಾ ಇದೀವಿ. ಖಂಡನೆ ಮಾಡ್ಬೇಕಾ ಬೇಡ? ಆದ್ರೆ ನಾವು ಇಲ್ಲಿಗೆ ಸುಮ್ಮನೆ ಇರಕ್ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ತೀರ್ಮಾನ ಮಾಡ್ತೇವೆ. ಅದು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಅಥವಾ DC ಚಲೋ ಕಾರ್ಯಕ್ರಮ ಇರ್ಬೋದು, ಅಥವಾ ವಿಧಾನಸೌಧ ಚಲೋ ಕಾರ್ಯಕ್ರಮ ಆಗ್ಬೋದು. ಎಲ್ಲಿವರೆಗೂ ಸರಿ ಅಲ್ಲಿವರೆಗೂ ನಮ್ ನಿವೇಶನ ಸಿಕ್ಕೋ ತನಕ ನಾವು ಹೋರಾಟ ಮಾಡ್ಲೇಬೇಕಲ್ಲ. ಹೋರಾಟ ಮಾಡ್ಬೇಕಾ ಬೇಡವಾ? ಅದಕ್ಕೆ ನಾವು ಹೋರಾಟ ಸಿದ್ಧವಾಗ್ಬೇಕು. ನಮ್ಮ ಹಕ್ಕದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನಮಗೆ ಏನ್ ಹೇಳಿದ್ದಾರೆ, ನಿವೇಶನ ಕೊಟ್ಟಿದ್ದಾರೆ. ನಿವೇಶನ ಕೊಡಿ ಅಂತ ಹೇಳಿದ್ದಾರೆ, ಜಮೀನ್ ಕೊಡಿ ಅಂತ ಹೇಳಿದ್ದಾರೆ. ಮನುಷ್ಯರಿಗೆ ಸಮಾಜದಲ್ಲಿ ನಾಗರಿಕರಾಗಿ ಸಮಾನತೆಯಿಂದ ಬದುಕಬೇಕಂತ ಎಲ್ಲಾ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನಿವೇಶನ ಕೊಡಿ ಅಂತ ಕೇಳ್ತಾ ಇದೀವಿ. ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಈ ನಮ್ಮ ಹಕ್ಕನ್ನ ಅವರು ಪರಿಗಣಿಸದ ಹೋದ್ರೆ ಮೋಸ್ಟ್ಲಿ ಅವರು ಅಧಿಕಾರ ಕಳ್ಕೊಳ್ತಾರೆ ಅಥವಾ ಅಮಾನತ ಆಗ್ತಾರೆ. ನಮಗೂ ತಾಳ್ಮೆ ಇದೆ. ನಾವ್ ಯಾರು ವಿರೋಧನೂ ಅಲ್ಲ, ನಾವ್ ಯಾವ ಅಧಿಕಾರಿ ವಿರೋಧ ಅಲ್ಲ. ಪ್ರಾಮಾಣಿಕವಾಗಿ ಬಡವ್ರ ಪರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಪರವಾಗಿ ಇರ್ತೀವಿ. ಆದ್ರೆ ಅವ್ರು ಯಾರಾದ್ರೂ ಭ್ರಷ್ಟರಾಗಿ ಬಡವ್ರ ವಿರೋಧಿಯಾಗಿರೋ ಅಧಿಕಾರಿ ವಿರುದ್ಧ ನಾವ್ ಇರ್ತೀವಿ, ಯಾವತ್ತೂ ಇರ್ತೀವಿ. ಆ ಕಾರಣಕ್ಕಾಗಿ ಇವತ್ತು ದಲಿತ ಸಂಘಟನೆ ಇಡೀ ರಾಜ್ಯದಲ್ಲಿ ಇದು ಸುಮ್ಮನೆ ಸಾಂಕೇತಿಕ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸ್ಥಾಪನೆ ಮಾಡಿದ ಸಮತಾ ಸೈನಿಕ ದಳ ಮತ್ತೆ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ RPI ಮತ್ತೆ ನಾವೆಲ್ಲ ದಲಿತ ಸಂಘಟನೆಗಳು ಏಕವಾದ್ರೆ ಇದು ಭಾರಿ ಕಷ್ಟ ಆಗುತ್ತೆ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಥ ಮಾಡ್ಕೋಬೇಕು. ಅಧಿಕಾರಿಗಳು ಕಂದಾಯ ಇಲಾಖೆ ಅವ್ರು ಕೊಟ್ಟಂತ ಒಂದು ನೋಟಿಸ್ಗೆ ಇವ್ರು ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ, ಇವ್ರು ಇಲ್ಲಿಗೆ ಬರ್ಲಿಲ್ಲ, ಸರ್ವೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಇವರು ಸ್ಪಷ್ಟ ನಮ್ಗೆ ಅರ್ಥ ಆಗುತ್ತೆ. ಇವ್ರು ಪಕ್ಕಾ ದಲಿತ ವಿರೋಧಿಗಳು, ಇವ್ರು ಪಕ್ಕಾ ಬಡವರ ವಿರೋಧಿಗಳು ಅಂತ ನಮ್ಗೆ ಅರ್ಥ ಆಗಿದೆ. ಇದನ್ನ ತಿದ್ದುಕೊಳ್ಬೇಕು. ತಿದ್ದುಕೊಂಡು ಅವ್ರೀಗ ಇವತ್ ಬರ್ಲಿಲ್ಲ, ಈ ವಾರದೊಳಗಾಗಿ ಅವ್ರು ಬರ್ಲಿಲ್ಲ ಅಂತ ಸರ್ವೆಗೆ ಮತ್ತೆ ಹೋರಾಟವನ್ನ ತೀವ್ರಗೊಳಿಸ್ಬೇಕಾಗ್ತದೆ. ಅದಕ್ಕೆ ನೀವೆಲ್ಲ ಬೆಂಬಲ ಕೊಡ್ಬೇಕಾಗ್ತದೆ. ಈ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ. ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಕೂಡ ಏನ್ ಕುಮಾರ್ ತೀರ್ಮಾನ ಮಾಡ್ತಾರೆ, ರಾಜಶೇಖರಮ್ಮ ಏನ್ ತೀರ್ಮಾನ ಮಾಡ್ತಾರೆ, ಎಲ್ಲ ನಮ್ಮ ಚಲವಾದಿ ನಾಗರಾಜು, ರಾಜೇಶ್ವರಿ ಅಮ್ಮ ಮತ್ತೆ ಚಲವಾದಿ ನಾಗರಾಜು ಮತ್ತೆ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಇಲ್ಲಿ ಇದಾರೆ. ಇವರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಇಲ್ಲಿ ಬಂದು ಅಡಿಗಲ್ಲಾಗ್ಬೇಕು, ಇಲ್ಲಿ ಬಂದು ಮನೆ ಸ್ಥಾಪನೆ ಆಗ್ಬೇಕು, ಇಲ್ಲಿ ಒಂದು ಅಂಬೇಡ್ಕರ್ ನಗರ ಆಗ್ಲೇಬೇಕು ಅಲ್ವಾ? ಅಲ್ಲಿವರೆಗೂ ಹೋರಾಟಕ್ಕೆ ಸಿದ್ಧವಾಗ್ಬೇಕು ನೀವು ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದೀನಿ. ಜೈ ಭೀಮ್. ನಿವೇಶನ ಕೊಡಿ ಅಂತ ಅರ್ಜಿ ಕೊಟ್ಟಾಗಿ 3-4 ತಿಂಗಳ ಹೋರಾಟ ಆಗಿದೆ. ಇಲ್ಲಿವರೆಗೂ ಕೂಡ ಅವರು ತಹಶೀಲ್ದಾರ್ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ, ಏನು ಸರ್ವೆ ಮಾಡಿ ಅಂತ. ಸರ್ವೆ ಮಾಡಿ ಅಂತ ಕೊಟ್ರೆ ಸರ್ಕಾರ ಕೊಟ್ಟಿರೋದು, ತಹಶೀಲ್ದಾರ್ ಅಂದ್ರೆ ಸರ್ಕಾರ ತಹಶೀಲ್ದಾರ್ ರೆವಿನ್ಯೂ ಜಮೀನಿದು ಅವ್ರು ಕೊಟ್ಟ ಮೇಲೆ ಅರಣ್ಯಾಧಿಕಾರಿಗಳು ಯಾಕೆ ಬರ್ಲಿಲ್ಲ? ಪೊಲೀಸರು ಪ್ರೊಟೆಕ್ಷನ್ ಕೊಡಕ್ ರೆಡಿ ಇದ್ದಾರೆ. ಎಲ್ಲರೂ ಕೂಡ ಬಂದ್ ಹೋಗಿದ್ದಾರೆ. ಮತ್ತೆ ಇವರು ನಮ್ಮ ಸರ್ವೆ ಮಾಡೋರು ಬಂದ್ ಹೋಗಿದ್ದಾರೆ. ಅದೇ ಬರ್ದೇ ಇರೋ ಕಾರಣ ಏನು? ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರ ಹಿಂದ್ಗಡೆ ಯಾರಿದ್ದಾರೆ? ಯಾವ ಮಹಾನ್ ಭಾವರು ಇದ್ದಾರೆ? ಅವರು ಬಡವರು ವಿರೋಧಿ ಅನ್ನೋದು ನಮ್ಗೆ ಸಾಬೀತಾಗಿದೆ. ಅದರಿಂದ ಸರ್ವೆ ಮಾಡ್ಬೇಕು. 1 ವಾರ ಮಾತ್ರ ಟೈಮ್, ಅವ್ರಿಗೆ ಜಾಸ್ತಿ ದಿವಸ ಕೊಡೋದಿಲ್ಲ. 1 ವಾರ ಟೈಮ್ ಕೊಟ್ಟೋದು. ಅಷ್ಟೊಳಗೆ ಅವ್ರು ಇಲ್ಲಿ ಬಂದು ಸರ್ವೆ ಮಾಡಿ ಅವ್ರಾಗ ಖುದ್ದಾಗಿ ಬಂದು ಎಲ್ಲ ನಮ್ಮ ಸಂಘಟನೆ ಲೀಡರ್ಗಳನ್ನ ಕರೆದು ಅವರೇ ಸರ್ವೆ ಮಾಡ್ಬೇಕು. ಸುಮಾರು ಒಂದು 500,000 ಇದೆ. ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ 500,000 ನಿವೇಶನ ಇದೆ. ನಿವೇಶನ ಇಲ್ಲ ಅವ್ರಿಗೆ. ಆ ನಿವೇಶನ ಕೊಡ್ಲಿಕ್ಕೆ ಇಲ್ಲಿ ಸುಮಾರು 200 ಎಕರೆ ಜಮೀನ್ ಇದೆ. ಸರ್ಕಾರಿ ಗೋಮಾಳ ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ. ನಾವು ಫಾರೆಸ್ಟ್ ಲ್ಯಾಂಡ್ ಕೇಳೋದೇ ಇಲ್ಲ. ನಾವು ಸರ್ಕಾರಿ ಗೋಮಾಳ ಲ್ಯಾಂಡ್ ಕೇಳ್ತಾ ಇದೀವಿ. ನಮ್ಗೆ ಗೋಮಾಳ ಲ್ಯಾಂಡ್ ಕೊಡಿ ಅಂತ ಸರ್ಕಾರದ ಕಾನೂನೇ ಇದೆ.
ಗ್ರಾಮೀಣ ವಸತಿ ಯೋಜನೆಯಲ್ಲಿ ಅಥವಾ ಏನು ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ನಿವೇಶನಗಳ ಯೋಜನೆಯಲ್ಲಿ 5 ಲಕ್ಷ ನಿವೇಶನ ಕೊಡ್ತೀವಿ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು 5 ಲಕ್ಷ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ತಾಲೂಕಿಗೆ 50,000 ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಸಿದ್ದರಾಮಯ್ಯನವರು ಮಾಡಿರೋ ತೀರ್ಮಾನ ನೀವು ವೈಲೇಟ್ ಮಾಡ್ತಾ ಇದಾರಲ್ಲ, ಉಲ್ಲಂಘನೆ ಮಾಡ್ತಾ ಇದಾರಲ್ಲ ಅಧಿಕಾರಿಗಳು. ಈ ಅಧಿಕಾರಿಗಳಿಗೆ ಇರ್ಬೇಕಾ? ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ್ಬೇಕು ಅವರು. ಈಗ ಹುಬ್ಬಳ್ಳಿಯಲ್ಲಿ ಅವ್ರು 1.5 ಲಕ್ಷ ಸೈಟ್ ಕೊಡ್ತಾ ಇದಾರೆ. ಈಗ ಈ ತಿಂಗಳಲ್ಲೇ ಅನೌನ್ಸ್ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ಕೊಡ್ತಾ ಇದಾರೆ. ಇಲ್ಲಕ್ಕಿಂತ ತಾರತಮ್ಯ ಮಾಡ್ತಾ ಇದಾರೆ. ಬಡವರಂದ್ರೆ ಅಷ್ಟೊಂದು ನಿರ್ಲಕ್ಷ್ಯವಾ? ಹೇಳಿದ್ರು, ಡೇಟ್ ಕೊಟ್ಟಿದ್ರು, ಬಂದಿದ್ರು ಅವ್ರು ಸರ್ವೆ ಅಧಿಕಾರಿಗಳು ಬಂದು ಇದ್ರು. ಅವ್ರದ್ದೇನು ಅದ್ರ ಸರ್ವೆ ಅಧಿಕಾರಿಗಳು ನಮ್ಮ ವಿರುದ್ಧ ಇಲ್ಲ. ಅವರು ನಮ್ಮ ವಿರುದ್ಧ ಇರ್ತಕ್ಕಂಥವ್ರು, ಈ ಸರ್ವೆನ ವ್ಯವಸ್ಥಿತವಾಗಿ ವಿರೋಧ ಮಾಡ್ತಕ್ಕಂಥವ್ರು ಅರಣ್ಯ ಇಲಾಖೆಯವ್ರು ಮಾತ್ರ. ಅರಣ್ಯ ಇಲಾಖೆಯವರು ಈ ತಪ್ಪನ್ನು ತಿದ್ಕೊಳ್ಬೇಕು. ಕೊನೆಯ ಎಚ್ಚರಿಕೆ ಅವ್ರಿಗೆ, ಕೊನೆಯ ಎಚ್ಚರಿಕೆ ಇದು, ತಿದ್ಕೊಳ್ಬೇಕು. ನಾವು ಶಾಲಿನಿಯವ್ರ ವಿರುದ್ಧ ಇಲ್ಲ. ನಾವು ಶಾಲಿನಿ ಅವರು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ವಾರದಲ್ಲಿ ಅವ್ರು ಬಂದು ಸರ್ವೆ ಮಾಡ್ಬೇಕು.